ಧರ್ಮ ಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಯೋಗ ದಿನದ ಶುಭಾಶಯಗಳು. ಸೂರ್ಯ ನಮಸ್ಕಾರವು ಯೋಗದ ಅತ್ಯಂತ ಗೌರವಾನ್ವಿತ ಮತ್ತು ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾಗಿದೆ. ಸೂರ್ಯ ನಮಸ್ಕಾರವು ಯೋಗದ ಹೃದಯ ಭಾಗ ಎಂದರೂ ತಪ್ಪಾಗಲಾರದು. ಸೂರ್ಯ ನಮಸ್ಕಾರದ ಮೂಲ ಅಂದರೆ ಯಾರು ಆವಿಷ್ಕರಿಸಿದರು, ಯಾವ ಕಾರಣಕ್ಕೆ ಇದನ್ನು ಪ್ರಾರಂಭಿಸಿದರು ಎಂದು ತಿಳಿಯಲು ಒಂದು ಕಥೆಯಿದೆ. ಬನ್ನಿ ಎಲ್ಲರೂ ಸೂರ್ಯನನ್ನು ಪ್ರಾರ್ಥಿಸುತ್ತಾ ಕಥೆ ಕೇಳೋಣ. ರಾಮಾಯಣದ ಮಹಾನ್ ವಾನರ ನಾಯಕನಾದ ಹನುಮಂತನು ಹುಟ್ಟಿನಿಂದಲೇ ಸೂರ್ಯನ ಮೇಲೆ ಆಕರ್ಷಿತನಾಗಿದ್ದನು. ಮಗುವಾಗಿದ್ದಾಗ ಅವನು ಆಕಾಶದಲ್ಲಿ ಸೂರ್ಯನನ್ನು ನೋಡಿ ಅದನ್ನು ಎತ್ತರವಾಗಿ ಬೆಳೆಯುವ ರಸಭರಿತವಾದ ಮಾವಿನ ಹಣ್ಣು ಎಂದು ತಪ್ಪಾಗಿ ಭಾವಿಸಿದನು. ತನ್ನ ಶಕ್ತಿಶಾಲಿ ವಾನರ ಕಾಲುಗಳಿಂದ ಭೂಮಿಯನ್ನು ನೂಕಿ ತನ್ನ ಉದ್ದನೆಯ ವಾನರ ತೋಳುಗಳ ಮೂಲಕ ಮೇಲಕ್ಕೆ ಚಾಚಿ ಅವನು ಹಾರಿ ಸೂರ್ಯನನ್ನು ವಶಪಡಿಸಿಕೊಳ್ಳಲು ಹಾರಿದನು ಮತ್ತು ಯಶಸ್ವಿಯಾದನು. ಶಿಶುವಾಗಿದ್ದಾಗಲೂ ಹನುಮನಿಗೆ ಅಲೌಕಿಕ ಶಕ್ತಿಯಿತ್ತು. ಅವನು ಸೂರ್ಯನನ್ನು ತನ್ನ ಬಾಯಿಗೆ ಹಾಕಿ ಅದನ್ನು ತಿನ್ನಲು ಪ್ರಾರಂಭಿಸಿದನು. ಇದರಿಂದಾಗಿ ವಿಶ್ವವು ಕತ್ತಲೆಯಾಯಿತು. ಇದು ದೇವರುಗಳಿಗೆ ಏನೋ ತಪ್ಪಾಗಿದೆ ಎಂದು ಎಚ್ಚರಿಸಿತು. ಸೂರ್ಯನು ಹನುಮ ಬಾಯಿಯನ್ನು ಸುಟ್ಟನು, ಆದರೂ ಸಹ ಆ ಮೊಂಡುತನದ ವಾನರನು ತನ್ನ ಬಾಯಿ ತೆರೆಯಲಿಲ್ಲ. ಭಗವಾನ್ ಇಂದ್ರನು ತನ್ನ ವಜ್ರದ ಸಿಡಿಲನ್ನು ನೇರವಾಗಿ ಹನುಮ ದವಡೆಯ ಮೇಲೆ ಎಸೆದರು. ತದನಂತರ ಹನುಮಂತನು ಬಾಯಿ ತೆರೆದು ಸೂರ್ಯನನ್ನು ಹೊರಹಾಕಿದನು ಮತ್ತು ಬ್ರಹ್ಮಾಂಡದ ಬೆಳಕು ಸಾಮಾನ್ಯ ಸ್ಥಿತಿಗೆ ಮರಳಿತು. ಆ ಇಂದ್ರನ ವಜ್ರದ ಆಯುಧ ಹನುಮಂತನಿಗೆ ನೋವುಂಟು ಮಾಡಿತು. ದೇವರುಗಳು ತಾತ್ಕಾಲಿಕವಾಗಿ ಹನುಮಂತನ ಶಕ್ತಿಗಳನ್ನು ಕಸಿದುಕೊಂಡರು. ಆದರೆ ಹನುಮಂತನ ದವಡೆಯ ಬಗ್ಗೆ ವಿಷಾದಿಸಿದ್ದರಿಂದ ದೇವತೆಗಳು ಅವನಿಗೆ ಶಕ್ತಿ, ವೇಗ, ಆಕಾರ ಬದಲಾಯಿಸುವ ವಿಶೇಷ ಶಕ್ತಿಗಳು, ಬ್ರಹ್ಮಚರ್ಯಕ್ಕೆ ಉಡುಗೊರೆ, ಅದ್ಭುತ ಸ್ಮರಣೆ ಮತ್ತು ದೇವರ ನಿಜವಾದ ಪ್ರೇಮಿಯ ಗುಣಗಳನ್ನು ಸಹ ನೀಡಿದರು. ಇವೆಲ್ಲವೂ ಭವಿಷ್ಯದಲ್ಲಿ ಅವನು ಭಗವಾನ್ ರಾಮನನ್ನು ಭೇಟಿಯಾಗಿ ಸೇವೆ ಸಲ್ಲಿಸಿದಾಗ ಅವನಿಗೆ ಪುನಃಸ್ಥಾಪಿಸಲ್ಪಡುತ್ತವೆ ಎಂದು ಹನುಮನಿಗೆ ವರ ನೀಡಿದರು. ಕಾಲ ಕಳೆದಂತೆ ಹನುಮಂತ ಬೆಳೆದನು. ಹನುಮಂತನಿಗೆ ಶಿಕ್ಷಣದ ಅಗತ್ಯವಿತ್ತು. ಅವನ ತಾಯಿ ಅಂಜನಾ ಸೂರ್ಯದೇವನನ್ನು ಕೇಳುವಂತೆ ಸೂಚಿಸಿದಳು. ಸೂರ್ಯದೇವ ಪ್ರತಿದಿನ ತನ್ನ ರಥವನ್ನು ಪ್ರಪಂಚದಾದ್ಯಂತ ಓಡಿಸುತ್ತಾನೆ, ಎಲ್ಲವನ್ನೂ ಎಲ್ಲೆಡೆ ನೋಡುತ್ತಾನೆ. ಅವನಿಗೆ ಎಲ್ಲಾ ಪವಿತ್ರ ಗ್ರಂಥಗಳು ತಿಳಿದಿವೆ. ಅವನು ನಿಮಗಿಂತ ಎತ್ತರಕ್ಕೆ ಮತ್ತು ದೂರಕ್ಕೆ ಹಾರುತ್ತಾನೆ. ನೀನು ಮಗುವಾಗಿದ್ದಾಗ ಆ ಸಣ್ಣ ಹಣ್ಣಿನ ಘಟನೆಯ ಕುರಿತು ಎಲ್ಲವನ್ನೂ ಹನುಮಂತನಿಗೆ ವಿವರಿಸಿದಳು. ತಾಯಿಯ ಆಜ್ಞೆಯಂತೆ ಹನುಮಂತನು ಸೂರ್ಯದೇವನನ್ನು ತನ್ನ ಗುರುವಾಗಲು ಕೇಳಿದನು, ಆದರೆ ಸೂರ್ಯ ನಿರಾಕರಿಸಿದನು. ಸೂರ್ಯದೇವ ತನ್ನನ್ನು ತಿನ್ನಲು ಪ್ರಯತ್ನಿಸಿದ್ದಕ್ಕಾಗಿ ಹನುಮಂತನನ್ನು ಕ್ಷಮಿಸಿದ್ದನು. ಆದರೆ ನನಗೆ ಕಟ್ಟುನಿಟ್ಟಿನ ವೇಳಾಪಟ್ಟಿ ಇದೆ ಮತ್ತು ಬಿಡುವಿನ ಸಮಯವೇ ಇಲ್ಲ. ನಾನು ಚಲಿಸುತ್ತಲೇ ಇರಬೇಕು. ನಾನು ನಿಮಗೆ ಕಲಿಸುವ ಸಲುವಾಗಿ ನಿಲ್ಲಲು ಸಾಧ್ಯವಿಲ್ಲ ಮತ್ತು ನಾನು ಚಲಿಸುತ್ತಿರುವಾಗ ನೀವು ಹೇಗೆ ಪರಿಣಾಮಕಾರಿಯಾಗಿ ಕಲಿಯಬಹುದು ಎಂದು ಹೇಳಿದನು. ಆಗ ಹನುಮಂತ ಹಾರಿಹೋಗಿ ಸೂರ್ಯನ ಮುಖಕ್ಕೆ ಮುಖ ಮಾಡಿ ನಿಂತನು ಮತ್ತು ಒಬ್ಬ ವಿದ್ಯಾರ್ಥಿಯಲ್ಲಿ ನಿರಂತರತೆಯನ್ನು ಮೆಚ್ಚಿದ ಸೂರ್ಯ ಆಕಾಶದಾದ್ಯಂತ ವೇಗವಾಗಿ ಹಾರಲು ಪ್ರಾರಂಭಿಸಿದನು. ಅವನು ಹೋಗುವಾಗ ಧರ್ಮಗ್ರಂಥಗಳನ್ನು ವಿವರಿಸಿದನು. ಸ್ವಾಭಾವಿಕವಾಗಿ ಇದರರ್ಥ ಹನುಮಂತನು ಯಾವಾಗಲೂ ಹಿಂದಕ್ಕೆ ತನ್ನ ಮುಖವನ್ನು ತನ್ನ ಗುರುವಿನ ಕಡೆಗೆ ಇಟ್ಟುಕೊಂಡು ಪ್ರಯಾಣಿಸುತ್ತಿದ್ದನು. ಏಕೆಂದರೆ ನೀವು ನಿಮ್ಮ ಗುರುಗಳಿಗೆ ಬೆನ್ನು ತಿರುಗಿಸಬಾರದು, ಅದು ಅಸಭ್ಯತೆ ಎಂದು ಅವನಿಗೆ ಅರಿವಿತ್ತು. ಸೂರ್ಯ ನಮಸ್ಕಾರವು ಹನುಮಂತನ ಹಿಂದಕ್ಕೆ ಚಲಿಸುವ ಪಥದಿಂದ ಪ್ರಾರಂಭವಾಯಿತು ಎಂದು ಕೆಲವರು ಹೇಳುತ್ತಾರೆ. ನೀವು ಅದರ ಬಗ್ಗೆ ಯೋಚಿಸಿದರೆ, ಸೂರ್ಯ ನಮಸ್ಕಾರದ ಚಲನೆಗಳನ್ನು ಮಾಡುವಾಗ ನೀವು ನಿಮ್ಮ ಚಾಪೆಯ ಹಿಂಭಾಗದಲ್ಲಿ ಒರಗುತ್ತೀರಿ ಮತ್ತು ನಂತರ ಸರಣಿಯನ್ನು ಮುಂದುವರಿಸಲು ಮುಂಭಾಗಕ್ಕೆ ಹಿಂತಿರುಗಬೇಕಾಗುತ್ತದೆ ಎಂದು ನಿಮಗೆ ಅರಿವಾಗುತ್ತದೆ. ಹನುಮಂತನು ಎಷ್ಟು ಸಮರ್ಪಿತ ವಿದ್ಯಾರ್ಥಿಯಾಗಿದ್ದನೆಂದರೆ, ಒಂದು ವಾರದೊಳಗೆ ಎಲ್ಲಾ ವೇದಗಳನ್ನು ಕರಗತ ಮಾಡಿಕೊಂಡನು ಮತ್ತು ಸೂರ್ಯದೇವನ ಗುರುದಕ್ಷಿಣೆ ಕೊಡಲು ಹನುಮಂತ ಯೋಚಿಸಿದನು. ಆದರೆ ಸೂರ್ಯದೇವ ಯಾವುದೇ ದಕ್ಷಿಣೆಯನ್ನು ನಿರಾಕರಿಸಿದರು. ಒಬ್ಬ ಶ್ರದ್ಧಾವಂತ ವಿದ್ಯಾರ್ಥಿ ಕಲಿಯುವುದನ್ನು ನೋಡುವುದು ತನ್ನದೇ ಆದ ಪ್ರತಿಫಲವಾಗಿತ್ತು ಎಂದು ಅವರು ಹೇಳಿದರು. ಆಗ ಹನುಮಂತ ಹೇಳಿದನು, ನಾನು ಕೃತಜ್ಞತೆ ಮತ್ತು ಗೌರವಯುತ ನಮಸ್ಕಾರಗಳನ್ನು ಮಾತ್ರ ಅರ್ಪಿಸುತ್ತೇನೆ. ಈ ರೀತಿಯಾಗಿ ಸೂರ್ಯ ನಮಸ್ಕಾರ ಸರಣಿಯು ಹನುಮಂತ ಸೂರ್ಯದೇವನಿಗೆ ಗುರು ದಕ್ಷಿಣೆಯಾಗಿ ಕೊಟ್ಟನು. ಹನುಮಂತ ಸೂರ್ಯದೇವರನ್ನು ಆರಾಧಿಸಲು ಬಳಸಿದ ಪೂಜಾ ಕ್ರಮವೇ ಸೂರ್ಯ ನಮಸ್ಕಾರ ಭಂಗಿಯ ರೂಪದಲ್ಲಿ ಜಗತ್ತಿನಲ್ಲಿ ಪ್ರಚಲಿತವಾಯಿತು ಎಂದು ಹೇಳಲಾಗುತ್ತಿದೆ. ಈ ಆಸನವನ್ನು ಸಂಪೂರ್ಣ ಆಸನವೆಂದು ಪರಿಗಣಿಸಲಾಗುತ್ತದೆ. ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವೂ ಇದೆ. ಐತಿಹಾಸಿಕವಾಗಿ ಈಗ ಸೂರ್ಯ ನಮಸ್ಕಾರ ಎಂದು ಕರೆಯಲ್ಪಡುವ ಭಂಗಿಗಳ ಅನುಕ್ರಮವು ಸೂರ್ಯನನ್ನು ಜಗತ್ತಿಗೆ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿ ಗೌರವಿಸುವ ಆರಂಭಿಕ ಸೂರ್ಯೋದಯ ಅಭ್ಯಾಸದಿಂದ ಬೆಳೆದಿರಬಹುದು. 1920ರ ದಶಕದಲ್ಲಿ
ಔಂಧ್ನ ರಾಜನು ತನ್ನ ಸಣ್ಣ ರಾಜ್ಯದ, ಈಗ ಮಹಾರಾಷ್ಟ್ರದ ಭಾಗ, ಶಾಲೆಗಳಲ್ಲಿ ಸ್ಥಿರ ಸೂರ್ಯ ನಮಸ್ಕಾರ ಸರಣಿಯನ್ನು ಪರಿಚಯಿಸಿದನು ಮತ್ತು ಒಂದು ಸಣ್ಣ ಪುಸ್ತಕವನ್ನು ಪ್ರಕಟಿಸಿದನು. ಪ್ರತಿಯೊಬ್ಬ ಪುರುಷ, ಮಹಿಳೆ ಮತ್ತು ಮಗು ತಮ್ಮ ದೈಹಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಈ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಿದನು. ಸೂರ್ಯ ನಮಸ್ಕಾರವು 12 ಆಸನಗಳ ಸಮೂಹವಾಗಿದೆ. ಈ ಆಸನಗಳೆಂದರೆ ಪ್ರಾಣಾಯಾಮ ಆಸನ, ಹಸ್ತ ಉತ್ಥಾನಾಸನ, ಚರಣ ಹಸ್ತ ಪಾದಾಸನ, ಕುದುರೆ ಚಲನೆಯ ಆಸನ, ಚತುರಂಗದಂಡಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಕುದುರೆ ಚಲನೆಯ ಆಸನ, ಚರಣ ಹಸ್ತ ಪಾದಾಸನ ಮತ್ತು ತಾಡಾಸನ. ಇದರ ಪ್ರತಿಯೊಂದು ಹಂತವೂ ವಿಭಿನ್ನ ಸೂರ್ಯ ಮಂತ್ರವನ್ನು ಹೊಂದಿದೆ. ಸೂರ್ಯ ನಮಸ್ಕಾರದ ವೇಳೆ ಹೇಳುವ ಮಂತ್ರಗಳು: ಓಂ ಸೂರ್ಯಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಟೇ ನಮಃ, ಓಂ ಮರೀಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಸೂರ್ಯ ನಮಸ್ಕಾರವು ಹಲವಾರು ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ನೀಡುತ್ತದೆ. ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ, ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಿ, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದೈಹಿಕ ಪ್ರಯೋಜನಗಳು: ಸುಧಾರಿತ ನಮ್ಯತೆ ಮತ್ತು ಬಲ. ಸೂರ್ಯ ನಮಸ್ಕಾರವು ಸ್ನಾಯುಗಳನ್ನು ಹಿಗ್ಗಿಸುವ ಮತ್ತು ಟೋನ್ ಮಾಡುವ ಚಲನೆಗಳ ಸರಣಿಯನ್ನು ಒಳಗೊಂಡಿರುತ್ತದೆ. ಇದು ಒಟ್ಟಾರೆ ನಮ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿಶೇಷವಾಗಿ ತೋಳುಗಳು, ಕಾಲುಗಳು ಮತ್ತು ಮಧ್ಯಭಾಗದಲ್ಲಿ ಶಕ್ತಿಯನ್ನು ನಿರ್ಮಿಸುತ್ತದೆ. ವರ್ಧಿತ ಹೃದಯ ರಕ್ತನಾಳದ ಆರೋಗ್ಯ. ಸೂರ್ಯ ನಮಸ್ಕಾರದ ಕ್ರಿಯಾತ್ಮಕ ಸ್ವಭಾವವು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ, ರಕ್ತ ಪರಿಚಲನೆ ಮತ್ತು ಪ್ರಮುಖ ಅಂಗಗಳಿಗೆ ಆಮ್ಲಜನಕದ ಪೂರೈಕೆಯನ್ನು ಸುಧಾರಿಸುತ್ತದೆ. ತೂಕ ನಷ್ಟ ಮತ್ತು ಚಯಾಪಚಯ. ಡಿಜಿಟ್ ಇನ್ಶೂರೆನ್ಸ್ ಪ್ರಕಾರ, ಸೂರ್ಯ ನಮಸ್ಕಾರದ ಪ್ರತಿ ಸುತ್ತಿನ ವ್ಯಾಯಾಮವು ಗಮನಾರ್ಹ ಸಂಖ್ಯೆಯ ಕ್ಯಾಲೋರಿಗಳನ್ನು ಸುಡುತ್ತದೆ, ತೂಕ ಇಳಿಸುವ ಪ್ರಯತ್ನಗಳಿಗೆ ಮತ್ತು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತದೆ. ಉತ್ತಮ ಜೀರ್ಣಕ್ರಿಯೆ. ಸೂರ್ಯ ನಮಸ್ಕಾರದ ಸಮಯದಲ್ಲಿ ಕಿಬ್ಬೊಟ್ಟೆಯ ಅಂಗಗಳನ್ನು ಹಿಗ್ಗಿಸುವುದು ಮತ್ತು ಸಂಕುಚಿತಗೊಳಿಸುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಬಹುದು, ಮಲಬದ್ಧತೆಯನ್ನು ನಿವಾರಿಸಬಹುದು ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸಬಹುದು. ಬಲಪಡಿಸಿದ ರೋಗನಿರೋಧಕ ವ್ಯವಸ್ಥೆ. ರಕ್ತ ಪರಿಚಲನೆ, ಉಸಿರಾಟದ ಕಾರ್ಯ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮೂಲಕ ಸೂರ್ಯ ನಮಸ್ಕಾರ ದೇಹದ ವಿಷ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ, ಇದರಿಂದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಪ್ರಯೋಜನಗಳು. ಕಡಿಮೆಯಾದ ಒತ್ತಡ ಮತ್ತು ಆತಂಕ. ಸೂರ್ಯ ನಮಸ್ಕಾರದಲ್ಲಿ ದೈಹಿಕ ಚಲನೆ ನಿಯಂತ್ರಿತ ಉಸಿರಾಟದ ಸಂಯೋಜನೆಯು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಮತ್ತು ಒತ್ತಡ, ಆತಂಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸುಧಾರಿತ ನಿದ್ರೆಯ ಗುಣಮಟ್ಟ. ಸೂರ್ಯ ನಮಸ್ಕಾರವು ವಿಶ್ರಾಂತಿಯನ್ನು ಉತ್ತೇಜಿಸುವ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಉತ್ತಮ ನಿದ್ರೆಯ ಗುಣಮಟ್ಟಕ್ಕೆ ಕೊಡುಗೆ ನೀಡುತ್ತದೆ. ವರ್ಧಿತ ಮಾನಸಿಕ ಸ್ಪಷ್ಟತೆ. ಈ ಅಭ್ಯಾಸವು ಗಮನ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ, ಯೋಗಕ್ಷೇಮದ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ಇತರ ಪ್ರಯೋಜನಗಳು. ದೇಹ ಮತ್ತು ಮನಸ್ಸನ್ನು ಸಮತೋಲನಗೊಳಿಸುತ್ತದೆ. ಸೂರ್ಯ ನಮಸ್ಕಾರವು ದೇಹದಲ್ಲಿನ 3 ದೋಷಗಳನ್ನು, ವಾತ, ಪಿತ್ತ ಮತ್ತು ಕಫ, ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಆರ್ಟ್ ಆಫ್ ಲಿವಿಂಗ್ ವೆಬ್ಸೈಟ್ ಹೇಳುತ್ತದೆ. ಮುಟ್ಟಿನ ಚಕ್ರವನ್ನು ನಿಯಂತ್ರಿಸುತ್ತದೆ. ಮಹಿಳೆಯರಿಗೆ, ನಿಯಮಿತ ಅಭ್ಯಾಸವು ಮುಟ್ಟಿನ ಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿರ್ವಿಷೀಕರಣದಲ್ಲಿ ಸಹಾಯ ಮಾಡುತ್ತದೆ. ಕ್ರಿಯಾತ್ಮಕ ಚಲನೆಗಳು ಮತ್ತು ಉಸಿರಾಟದ ತಂತ್ರಗಳು ದುಗ್ಧರಸ ವ್ಯವಸ್ಥೆಯನ್ನು ಉತ್ತೇಜಿಸಬಹುದು ಮತ್ತು ನಿರ್ವಿಷೀಕರಣದಲ್ಲಿ ಸಹಾಯ ಮಾಡಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.